ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ತ್ರಯೇಕತ್ವ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಯೋಹಾನ 9-11 ವಾಕ್ಯ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗುತ್ತಾನೆ. ಎಲ್ಲ ಸೃಷ್ಟಿಯ ದೇವರ ಪರಿಕಲ್ಪನೆಯು ಆತನನ್ನೇ ಬಹಿರಂಗಪಡಿಸುತ್ತದೆ. ತಂದೆಯಾದ ದೇವರು, ದೇವರ ಮಗನಾದ ಯೇಸು, ಪವಿತ್ರಾತ್ಮನು. ಆಮೆನ್. ಪರಿಶುದ್ಧವಾದ ತ್ರಯೇಕತ್ವ ಎಂದರೆ ತಂದೆಯಾದ ದೇವರು, ಮಗನಾದ ಯೇಸು ಮತ್ತು ಪವಿತ್ರಾತ್ಮ ಒಂದೇ ಎಂಬ ನಂಬಿಕೆ. ಅವರಲ್ಲಿ ಪ್ರತಿಯೊಬ್ಬರು ಒಂದು ಪಾತ್ರವನ್ನು ಹೊಂದಿದ್ದಾರೆ ಮತ್ತು 3 ಘಟಕಗಳಾಗಿ ಅಸ್ತಿತ್ವದಲ್ಲಿದ್ದಾರೆ. ಆದರೆ ಅಂತಿಮವಾಗಿ ಒಂದು ಮುಖ್ಯ ಘಟಕವನ್ನು ಒಳಗೊಂಡಿದ್ದಾರೆ. ಒಬ್ಬ ದೇವರಿದ್ದಾನೆ ಎಂದು ಸತ್ಯವೇದ ಸ್ಪಷ್ಟವಾಗಿ ತಿಳಿಸುತ್ತದೆ ಮತ್ತು ಅಷ್ಟೇ ಸ್ಪಷ್ಟವಾಗಿ ಅವರು ಸರಿಯಾಗಿ ದೇವರು ಎಂದು ಕರೆಯಬಹುದಾದ 3 ಬಗ್ಗೆ ಮಾತಾಡುತ್ತದೆ ಮತ್ತು ಅವರು 3 ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. ಒಬ್ಬನೇ ದೇವರು ಮತ್ತು ನಾವು ಎಂದಿಗೂ ಇದರಿಂದ ದೂರ ಸರಿಯಬಾರದು. ಈ ಒಬ್ಬ ದೇವರು 3 ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿದ್ದಾನೆ. 3 ವ್ಯಕ್ತಿಗಳು ದೇವರ ಪ್ರತಿಯೊಂದು ಭಾಗವಲ್ಲ, ಆದರೆ ಪ್ರತಿಯೊಬ್ಬರು ಸಂಪೂರ್ಣವಾಗಿ ಮತ್ತು ಸಮಾನವಾಗಿ ದೇವರೇ. ದೇವರ ಒಂದು ಅವಿಭಜಿತ ಅಸ್ತಿತ್ವದಲ್ಲಿ 3 ವ್ಯಕ್ತಿಗಳಿರುವಂತೆ 3 ಪರಸ್ಪರ ಸಂಬಂಧಗಳಾಗಿ ತೆರೆದುಕೊಳ್ಳುತ್ತದೆ. ಯೇಸು ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಆತನು ತನ್ನ ದೇಹವೆಂಬ ಆಲಯದ ಬಗ್ಗೆ ಹೇಳಿದನು. ಹೆಚ್ಚಿನ ಜನರಿಗೆ ತಿಳಿದಿರದ ಅಥವಾ ಅರ್ಥವಾಗದ ಸಂಗತಿ ಎಂದರೆ ಯೇಸು ಕ್ರಿಸ್ತನ ದೇಹವು ಕೇವಲ ಭೂಮಿಯ ಮೇಲೆ ವಾಸಿಸುವ ದೇವರ ದೇವಾಲಯವಾಗಿತ್ತು. ದೇವರು ಕ್ರಿಸ್ತನಲ್ಲಿ ಜಗತ್ತನ್ನು ತನ್ನೊಂದಿಗೆ ಸಮನ್ವಯಗೊಳಿಸುತ್ತಿದ್ದನು. ಅದಕ್ಕಾಗಿಯೇ ಯೇಸು, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂದು ಹೇಳಿದನು. ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈಗ ಯೇಸು ಸತ್ತವರೊಳಗಿಂದ ಎದ್ದು ತನ್ನ ಅಪೊಸ್ತಲರಿಗೆ ಕಾಣಿಸಿಕೊಂಡನು ಮತ್ತು ಅವರಿಗೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂದು ಹೇಳಿದನು. ಯೇಸು ಯಾರೆಂದು ಮತ್ತು ಆತನು ಈಗ ಯಾರೆಂದು ಅರ್ಥ ಮಾಡಿಕೊಳ್ಳುವುದು ಪ್ರಮುಖವಾದದ್ದು. ಏಕೆಂದರೆ ಆತನು ಭೂಮಿಯಲ್ಲಿದ್ದಾಗ ಕೆಲವೊಮ್ಮೆ ಮನುಷ್ಯನಂತೆ ಮತ್ತು ಇತರ ಸಮಯಗಳಲ್ಲಿ ಆತನು ತನ್ನ ದೈವಿಕತ್ವದಿಂದ ಮಾತಾಡುತ್ತಿದ್ದನು. ಇದು ನಮಗೆ 2 ಸ್ವಭಾವವನ್ನು ತೋರಿಸುತ್ತದೆ. ಅದು ಸಂಪೂರ್ಣವಾಗಿ ದೇವರು ಮತ್ತು ಸಂಪೂರ್ಣವಾಗಿ ಮನುಷ್ಯ. ಕೊಲೊಸ್ಸೆ 2:9 ಹೇಳುತ್ತದೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ತಂದೆ, ಮಗ ಮತ್ತು ಪವಿತ್ರಾತ್ಮನ ಶೀರ್ಷಿಕೆಗಳು ಸರಳವಾಗಿ ವಿಭಿನ್ನ ಅಭಿವ್ಯಕ್ತಿಗಳಾಗಿವೆ. ಎಲ್ಲವನ್ನು ಸೃಷ್ಟಿಸಿದ ಏಕೈಕ, ಪವಿತ್ರ ಮತ್ತು ಸರ್ವಶಕ್ತ ಆತ್ಮ ಮತ್ತು ಯೇಸು ಆತನ ಮನುಷ್ಯ ಸ್ವರೂಪವಾಗಿದ್ದಾನೆ. ಯಾವುದೋ 2ನೇ ವ್ಯಕ್ತಿ ಅಲ್ಲ. ದೇವರು ಆತ್ಮ ಸ್ವರೂಪನು ಮತ್ತು ದೇವರು ಒಬ್ಬನೇ. ಪ್ರಕಟಣೆ 22 ನಿಧಾನವಾಗಿ ಮತ್ತು ಪ್ರಾರ್ಥನಾ ಪೂರ್ವಕವಾಗಿ ಓದಿ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಆಮೆನ್. ನಾವು ಇಲ್ಲಿ ನೋಡುತ್ತಿರುವುದು ಯೇಸು ಅದೃಶ್ಯ ಆತ್ಮನ ಗೋಚರ ಅಭಿವ್ಯಕ್ತಿ ಮತ್ತು ಆತನಲ್ಲಿರುವ ತಂದೆಯಾದ ದೇವರು ಆತನ ಮೂಲಕ ಹೊಳೆಯುತ್ತಾನೆ. ಯೇಸು ದೇವರ ಪ್ರತಿರೂಪವಾಗಿದ್ದಾನೆ, 2ನೇ ವ್ಯಕ್ತಿಯಲ್ಲ. ಮತ್ತು ಪವಿತ್ರಾತ್ಮನನ್ನು ಉಲ್ಲೇಖಿಸಲಾಗಿಲ್ಲ ಎಂದು ನೀವು ಗಮನಿಸುತ್ತೀರಿ, ಯಾಕೆಂದರೆ ಪವಿತ್ರಾತ್ಮನು ಸ್ವತಃ ಅದೇ ದೇವರ ಆತ್ಮವಾಗಿದ್ದಾನೆ. ಕ್ರಿಸ್ತನಲ್ಲಿ ಸದಾಕಾಲ ಆಶೀರ್ವದಿತರಾಗಿರ್ರಿ. 2 ಕೊರಿಂಥ 13:14. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.